ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ನಮಸ್ಕಾರ ವೀಕ್ಷಕರೇ, ನಾನು ಬುಲೆಟ್ ಬಾಬಾ ಅಥವಾ ನನ್ನನ್ನ ಓಂ ಬಣ್ಣ ಅಂತಾನೂ ಕರೀತಾರೆ. ದೇವರ ಬಗ್ಗೆ, ದುಷ್ಟ ಶಕ್ತಿಗಳ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರಾ, ಪೂಜೆ ಮಾಡಿರ್ತೀರಾ. ಹಾಗೆಯೇ ಈ ಬಗ್ಗೆ ಸಾಕಷ್ಟು ವಿಭಿನ್ನ ನಂಬಿಕೆ, ಆಚಾರ ವಿಚಾರಗಳನ್ನ ಹೊಂದಿರ್ತೀರಾ. ಅದೇ ರೀತಿ ವಾಹನಗಳ ಬಗ್ಗೆ ಕೂಡ ನಿಮ್ಗೆಲ್ರಿಗೂ ವಿಭಿನ್ನ ನಂಬಿಕೆಗಳು ಕೂಡ ಇದೆಯಲ್ವಾ. ಕೆಲವರು ಕಾರು, ಬೈಕ್ ಅಥವಾ ಹೊಸ ವೆಹಿಕಲ್ನ ತಗೊಂಡ್ರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತೀರಾ. ಆದ್ರೆ ನೀವು ನಾನಿರೋ ಸ್ಥಳಕ್ಕೆ ಬಂದ್ರೆ ಬೆರಗಾಗ್ತೀರಾ. ಯಾಕೆ ಗೊತ್ತಾ? ನೀವು ಪೂಜೆ ಮಾಡೋದು ಬುಲೆಟ್ ಬೈಕ್ಗೆ. ಹೌದು, ಇಲ್ಲಿ ನನಗಾಗಿಯೇ ಇಲ್ಲಿನ ಪ್ರೀತಿಯ ಜನರು ದೇವಸ್ಥಾನವನ್ನ ಕಟ್ಟಿಸಿ ದಿನಾಲೂ ನನಗೆ ಪೂಜೆ ಸಲ್ಲಿಸ್ತಾರೆ. ದೇಶದ ಮೂಲೆ ಮೂಲೆಗಳಿಂದ ನಾನಿದ್ದಲ್ಲಿಗೆ ಬಂದು ನನಗೆ ಕೈ ಮುಗಿದು ನಮನ ಸಲ್ಲಿಸ್ತಾರೆ. ನಾನಿರೋದು ರಾಜಸ್ಥಾನದ ಜೋಧ್ಪುರಕ್ಕೆ ಹೋಗೋಕ್ಕೂ ಮುಂಚೆನೆ ಪಾಲಿ ಅನ್ನೋ ಇನ್ನೊಂದು ಜಿಲ್ಲೆ ಸಿಗತ್ತೆ. ಪಾಲಿಯಿಂದ 20 ಕಿಲೋಮೀಟರ್ ದೂರ, ಹಾಗೇ ಜೋಧ್ಪುರದಿಂದ 50 ಕಿಲೋಮೀಟರ್ ಹಿಂದೆ ಚೋಟೀಲಾ ಎಂಬ ಗ್ರಾಮದಲ್ಲಿ ನನ್ನ ಓಂ ಬಣ್ಣ ಎಂಬ ಹೆಸರಿನ ದೇವಸ್ಥಾನವನ್ನ ಇಲ್ಲಿನ ಜನರೇ ನಿರ್ಮಿಸಿದ್ದಾರೆ. ನಿಮ್ಗೀಗಾಗಲೇ ಕುತೂಹಲ ಶುರುವಾಗಿರಬಹುದಲ್ವಾ ವೀಕ್ಷಕರೇ? ದೇವರನ್ನ ಬಿಟ್ಟು ಇದ್ಯಾಕೆ ಬುಲೆಟ್ ಬೈಕ್ ನ ಈ ಜನ ಪೂಜೆ ಮಾಡ್ತಾರೆ? ಎಂಥ ಮೂರ್ಖರಪ್ಪ ಇವರು ಅಂತ ನೀವು ಅಂದ್ಕೊಳ್ಬಹುದು. ಆದರೆ ನನ್ನ ಬಗ್ಗೆ ಹಾಗೂ ನನ್ನ ದೇವಸ್ಥಾನ ನಿರ್ಮಾಣವಾಗೋದ್ರ ಹಿಂದಿರೋ ಅಚ್ಚರಿ ಹಾಗೂ ಸತ್ಯತೆಗಳನ್ನ ನೀವು ತಿಳ್ಕೊಂಡ್ರೆ ನೀವು ಬೆರಗಾಗೋದು ಖಂಡಿತ. ಹಾಗಾದ್ರೆ ನನ್ನ ಓಂ ಬಣ್ಣ ಹೆಸರಿನ ದೇವಸ್ಥಾನ ನಿರ್ಮಾಣವಾಗಿದ್ದು ಯಾವ ಕಾರಣಕ್ಕೆ? ಹಾಗೂ ನಿರ್ಜೀವಿಯಾಗಿರೋ ಈ ಬುಲೆಟ್ ಬೈಕ್ನ ಜನರು ಅಷ್ಟು ದೂರದಿಂದ ಬಂದು ಪೂಜೆ ಮಾಡೋದು ಯಾಕೆ? ಇದರ ರಹಸ್ಯವನ್ನ ನಿಮ್ಮ ಮುಂದೆ ಬಯಲು ಮಾಡ್ತೀನಿ ನೋಡಿ. ನನ್ನ ಹೆಸರು ಓಂ ಸಿಂಗ್ ರಾಥೋರ್. ನಾನು ಡಿಸೆಂಬರ್ 2, 1991 ಮುಂಜಾನೆ ನನ್ನ ರಾಯಲ್ ಎನ್ಫೀಲ್ಡ್ ಬೈಕನ್ನೇರಿ ನನ್ನ ಸ್ನೇಹಿತನೊಂದಿಗೆ ಹೋಗ್ತಾ ಇದ್ದೆ. ದಾರಿ ಮಧ್ಯೆ ಒಂದು ದುರಂತ ಸಂಭವಿಸುತ್ತೆ. ದಟ್ಟವಾದ ಮಂಜು ಕವಿದಿದ್ರಿಂದ ದಾರಿ ಕಾಣದೆ ಬೈಕ್ ಮರಕ್ಕೆ ಡಿಕ್ಕಿಯಾಗಿ ನಾನು ಸಾವನ್ನಪ್ಪಿದೆ. ಹಿಂಬದಿಯಲ್ಲಿದ್ದ ನನ್ನ ಸ್ನೇಹಿತ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದ. ಇದನ್ನ ಕಂಡ ನಮ್ಮೂರಿನ ಜನ ತಕ್ಷಣ ಪೊಲೀಸರಿಗೆ ತಿಳಿಸಿದ್ರು. ಸ್ಥಳಕ್ಕೆ ಬಂದ ಪೊಲೀಸರು ನನ್ನನ್ನ ಆಸ್ಪತ್ರೆಗೆ ಕರೆದೊಯ್ಯುವ ಮಧ್ಯದಲ್ಲೇ ನನ್ನ ಪ್ರಾಣ ಪಕ್ಷಿ ಹಾರಿತ್ತು. ಅಪಘಾತಕ್ಕೀಡಾದ ಬುಲೆಟ್ ಅಲ್ಲೇ ಹೊಂಡದೊಳಗೆ ಬಿದ್ದಿತ್ತು. ಅಲ್ಲಿಂದ ಪೊಲೀಸರು ನನ್ನ ಬುಲೆಟ್ ಸ್ಟೇಷನ್ಗೆ ತಗೊಂಡು ಹೋಗಿ ತನಿಖೆ ಆರಂಭಿಸಿದ್ರು. ಆದರೆ ಮರುದಿನವೇ ಪೊಲೀಸರೇ ದಂಗಾಗುವ ಘಟನೆ ಒಂದು ಅಲ್ಲಿ ನಡೆದು ಹೋಗುತ್ತೆ. ಅದೇನಂದ್ರೆ, ನನ್ನ ಬುಲೆಟ್ ಸ್ಟೇಷನ್ ಅಲ್ಲಿ ಇರಲಿಲ್ಲ. ಹುಡುಕಿದಾಗ ಆ ಬೈಕ್ ಮತ್ತೆ ಅಪಘಾತ ನಡೆದ ಸ್ಥಳದಲ್ಲೇ ಬಿದ್ದಿತ್ತು. ಠಾಣೆಯಲ್ಲಿದ್ದ ಬೈಕ್ ಅಪಘಾತ ನಡೆದ ಸ್ಥಳದಲ್ಲಿ ಪತ್ತೆಯಾಗಿದ್ದು ಹೇಗೆ ಎಂಬ ಪ್ರಶ್ನೆ ಪೊಲೀಸರನ್ನು ಸಿಕ್ಕಾಪಟ್ಟೆ ತಲೆಗೆ ಹುಳ ಬಿಡುವಂತೆ ಮಾಡಿತ್ತು. ಯಾಕಂದ್ರೆ ಸ್ಟೇಷನ್ಗೂ ಆಕ್ಸಿಡೆಂಟ್ ಆದ ಸ್ಥಳಕ್ಕೂ ಸುಮಾರು 5-6 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು. ಜೊತೆಗೆ ಬೈಕನ್ನ ಸ್ಟೇಷನ್ಗೆ ತಂದು ನಿಲ್ಲಿಸಿದ್ದ ವೇಳೆ ಪೊಲೀಸರು ಅದರಲ್ಲಿದ್ದ ಪೆಟ್ರೋಲ್ ಖಾಲಿ ಮಾಡಿದ್ರು ಮತ್ತು ಯಾರೂ ಬೈಕ್ ತೆಗೆದುಕೊಂಡು ಹೋಗಬಾರದೆಂಬ ಕಾರಣಕ್ಕೆ ಚೈನ್ನಲ್ಲಿ ಬಿಗಿದಿದ್ರು. ಆದರೂ ಸಹ ನನ್ನ ಬುಲೆಟ್ ಬೈಕ್ ಹೇಗೆ ಇಲ್ಲಿಗೆ ಬಂತು ಎಂಬ ಯಕ್ಷ ಪ್ರಶ್ನೆ ಪೊಲೀಸರನ್ನ ಸೇರಿ ಜನರನ್ನ ಕಾಡಿತ್ತು. ಹೀಗೆ ಬೈಕ್ ಪದೇ ಪದೇ ಆಕ್ಸಿಡೆಂಟ್ ಆದ ಸ್ಥಳಕ್ಕೆ ಬರುತ್ತಿದ್ದದ್ದು ನಮ್ಮೂರಿನ ಸ್ಥಳೀಯರಲ್ಲಿ ಆತಂಕ ತಂದಿತ್ತು. ಇದರಿಂದ ಊರಿನ ಹಿರಿಯರೆಲ್ಲ ಸೇರಿ ನನ್ನ ಬೈಕನ್ನ ನಮಗೆ ಹಸ್ತಾಂತರಿಸಿ ನಾವು ಇದಕ್ಕೊಂದು ದೇವಸ್ಥಾನ ಕಟ್ಟಿಸಿ ಪೂಜಿಸ್ತೇವೆ ಎಂದು ನನ್ನ ಕುಟುಂಬಸ್ಥರಿಗೆ ಕೇಳಿಕೊಂಡ್ರು. ಇದಕ್ಕೆ ಸಮ್ಮತಿಸಿದ್ದ ನನ್ನ ಫ್ಯಾಮಿಲಿಯವರು ನನ್ನ ಬೈಕನ್ನ ಊರಿನ ಹಿರಿಯರಿಗೆ ಹಸ್ತಾಂತರಿಸಿದ್ರು. ಹೀಗೆ ನನ್ನ ದೇವಸ್ಥಾನವು ನಿರ್ಮಾಣವಾಗಿತ್ತು. ಇವತ್ತಿಗೂ ಸಹ ನನ್ನ ದೇವಸ್ಥಾನದ ಮುಂದೆ ಯಾರೇ ಆದ್ರೂ ಓಡಾಡ್ತಿದ್ರೆ ಅಥವಾ ವಾಹನ ಸಂಚರಿಸ್ತಿದ್ರೆ ಕೈ ಮುಗಿದು ಹೋಗದೇ ಇದ್ರೆ ವಾಹನ ಸವಾರರು ಖಂಡಿತ ಏನಾದ್ರೂ ಅಪಾಯಕ್ಕೆ ತುತ್ತಾಗ್ತಾರೆ. ಈ ನಂಬಿಕೆ ನಮ್ಮೂರಿನ ಜನರಿಗೆ ಅಪಾರವಾಗಿದೆ. ಯಾಕಂದ್ರೆ ಈ ಹಿಂದೆ ಸಾಕಷ್ಟು ದುರಂತಗಳು ಸಂಭವಿಸಿರೋದ್ರಿಂದ ಈ ಬಿಗಿಯಾದ ನಂಬಿಕೆ ಇದೆ. ಹೀಗಾಗಿ ನನ್ನ ದೇವಾಲಯದ ಮುಂದೆ ಸಾಗುವ ಎಲ್ಲಾ ವಾಹನ ಚಾಲಕರು ಒಮ್ಮೆ ಹಾರ್ನ್ ಮಾಡಿ ನಮಿಸ್ತಾರೆ. ಅಂದು ನನ್ನ ಬೈಕ್ ಡಿಕ್ಕಿಯಾದ ಮರಕ್ಕೂ ಈಗಲೂ ಕೂಡ ಪೂಜೆ ಮಾಡ್ತಾರೆ. ಅದರಂತೆ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಜನ ಈ ಮರಕ್ಕೆ ದಾರವನ್ನ ಕಟ್ಟಿ ನಮಿಸ್ತಾರೆ. ಜೊತೆಗೆ ನನ್ನ ಮೂರ್ತಿಗೂ ಇಲ್ಲಿ ಪೂಜೆ ಸಲ್ಲಿಸಲಾಗ್ತಿದ್ದು ಮದ್ಯ ಸಿಗರೇಟ್ಗಳನ್ನ ಅರ್ಪಿಸಿ ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಈಗಲೂ ಕೂಡ ಆಗಾಗ ನನ್ನ ಬೈಕ್ನಲ್ಲಿ ನಾನು ಸವಾರಿ ಮಾಡ್ತಿರ್ತೀನಿ.
ಪದೇ ಪದೇ ತನ್ನ ಪವಾಡವನ್ನ ತೋರಿಸುತ್ತಿರುತ್ತೇನೆ. ನಮ್ಮೂರಿನ ಜನರನ್ನ ನಾನು ಸದಾ ಕಾಯ್ತಾ ಇರ್ತೇನೆ. ಕೇಳಿದ್ರಲ್ಲ ವೀಕ್ಷಕರೇ, ಇದು ನನ್ನ ದೇವಸ್ಥಾನದ ಅಸಲಿಯತ್ತಿನ ಹಿಂದಿನ ರಹಸ್ಯ. ನನ್ನ ಪವಾಡ ಸೃಷ್ಟಿಯಾಗಿದ್ದ ಹೇಗೆ ಅನ್ನೋದು ತಿಳಿತಲ್ವಾ? ಹಾಗಾದ್ರೆ ನೀವೇನಾದ್ರೂ ಹೊಸ ವಾಹನವನ್ನ ಖರೀದಿಸಿದ್ದಲ್ಲಿ ಅಥವಾ ಭವಿಷ್ಯದಲ್ಲಿ ಯಾವ ಅಪಘಾತ ಸಂಭವಿಸಬಾರದು ಎಂದಾದ್ರೆ ನೀವು ಸಹ ರಾಜಸ್ಥಾನದ ಪಾಲಿ ಹೆದ್ದಾರಿಯಲ್ಲಿ ಬಂದ್ರೆ ನನ್ನನ್ನ ಒಮ್ಮೆ ಭೇಟಿ ಮಾಡಬಹುದು. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.